ಅರೆಸ್ಟ್ ಮಾಡಬೇಕು. BJP ಪಕ್ಷದವರು ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಇಂಥ ಶಾಸಕಂಗ ಇವ್ರು ಸಪೋರ್ಟ್ ಮಾಡೋದು ಅವ್ರ ಪೇಜಲ್ಲಿ ಅವ್ರು ಹಾಕ್ಕೊಂಡಿದ್ದಾರೆ, ನಾವು ಬೈತೀವಿ ಬಸವರಾಜ್ ಬೆನ್ನಿಗೆ ನಿಲ್ತೀವಿ, ಇದು ರಾಜಕೀಯ ಪಿತೂರಿ ಅಂತ. ಯಾವ ರಾಜಕೀಯ ಪಿತೂರಿ ರೀ? ಆತ ದುಡ್ಡಿನ ಆಸೆಗೆ, ಆತ ದುಡ್ಡಲ್ಲೇ ರಾಜಕೀಯ ಮಾಡ್ತಾ ಇದ್ದಾನೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ಸೀರೆಗಳು ಹಂಚೋದೇನು, ಓಂ ಶಕ್ತಿಗೆ ಕಳಿಸೋದೇನು, ಧರ್ಮಸ್ಥಳಕ್ಕೆ ಕಳಿಸೋದೇನು, ಬಸ್ಸುಗಳಲ್ಲಿ ಊಟ ಹಾಕ್ಸೋದೇನು, ಎಲ್ಲಿಂದ ಬರುತ್ತೆ ದುಡ್ಡೆಲ್ಲ? ಈ ಥರ ಜಮೀನುಗಳನ್ನು ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿ ತರೋವಂಥ ಹಣದಿಂದನೇ ಆತ ರಾಜಕೀಯ ಮಾಡ್ತಾ ಇರೋವಂಥದ್ದು. ಅದೇ ರೀತಿ ಇಡೀ ದೇಶದಲ್ಲಿ ಬೇರೆ ಬೇರೆ ಶಾಸಕರುಗಳು ಭ್ರಷ್ಟಾಚಾರ ಮಾಡಿರೋರು BJPಗೆ ಹೋದ ತಕ್ಷಣ ಕ್ಲೀನ್ ಆಗಿರೋವಂಥದ್ದು ಕೂಡ ನಾವು ಅನೇಕ ಉದಾಹರಣೆಗಳನ್ನ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಶಾಸಕ ನಮ್ಮ KR ಪುರಂ ಕ್ಷೇತ್ರಕ್ಕೆ ಬೇಡ, ಮೊದಲು ಆತ ಅರೆಸ್ಟ್ ಆಗಬೇಕು ಕಾನೂನು ಅಡಿಯಲ್ಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಮೋಹನ್ ಬಾಬು ಅವರು, ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಕಾಂಗ್ರೆಸ್ನ ಯುವ ಎಲ್ಲ ಸ್ನೇಹಿತರು, ಮಹಿಳಾ ಸ್ನೇಹಿತರು ಎಲ್ಲ ಸೇರಿ ಕೂಡ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಇದು ಮುಂದೆ ಆಗಲಿಲ್ಲ ಆತ ಅರೆಸ್ಟು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ. ಈ KR ಪುರಂ ಕ್ಷೇತ್ರ ಮೊದಲು ಈ KR ಪುರಂ ಕ್ಷೇತ್ರ ಆದಂಥ ಎಲ್ಲ ಶಾಸಕರು ಒಂದು ಗೌರವವನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿರೋವಂಥವ್ರು. ಆದರೆ ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಒಬ್ಬ ರೌಡಿ ಶಾಸಕ ನಮ್ಮ KR ಪುರಂನಲ್ಲಿ ಆಯ್ಕೆಯಾಗಿರೋವಂಥದ್ದು ಮತ್ತು ಒಬ್ಬ ಕೊಲೆಗಡಕ ಕೂಡ ಆತ. ಇವತ್ತು ಇದು ಒಂದು ಬೆಳಕಿಗೆ ಬಂದಿದೆ. ಆದರೆ ಆತ ಕಳೆದ 3 ಟರ್ಮ್ನಿಂದ ಶಾಸಕ ಆಗಿ ಇಲ್ಲಿರೋ ಅಂಥ ಅನೇಕ ಸರ್ಕಾರಿ ಭೂಮಿಗಳನ್ನು ಗುಳುಂ ಮಾಡಿರೋವಂಥದ್ದಿದೆ. ಅನೇಕ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ, ಅನೇಕ ಕೊಲೆಗಳು ಸಹಿತ ಆಗಿದ್ದಾವೆ. ಮತ್ತು ಆತನ ಜೊತೆ ಇರೋವಂಥ ಕೆಲವು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ರೌಡಿ ಶೀಟ್ರ್ ಇರೋರು. ಅವರನ್ನು ಮುಂದೆ ಬಿಟ್ಟು ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೆ ಅದಕ್ಕೆ ಕಾಂಪೌಂಡ್ ಹಾಕೋದು, ಯಾವ್ಯಾವ ಜಮೀನಿಗೆ ವ್ಯಾಜ್ಯ ಇರುತ್ತೆ ಅದಕ್ಕಿಂತ ಇಂಟರ್ಫಿಯರ್ ಆಗೋದು, ಮತ್ತು ತನ್ನ ರಾಜಕೀಯ ಪ್ರಭಾವವನ್ನು ಬೀರಿ ಅದನ್ನೆಲ್ಲ ದುಡ್ಡಿಗೆ ಮಾರ್ಕೊಳ್ಳೋ ಅಂಥದ್ದು, ಸರ್ಕಾರಿ ಭೂಮಿಯನ್ನು ಸಾಕಷ್ಟು ನುಂಗಿರೋ ಅಂಥದ್ದು ಇವತ್ತು KR ಪುರಂ ಕ್ಷೇತ್ರದಲ್ಲಿ ಆಗಿದೆ. ಈಗ ಏನು ಆ ಬಿಕ್ಲು ಶಿವು ಅನ್ನೋನ ಕೊಲೆ ಆಗಿದೆ, ಅದು ಕೂಡ ಮಾತಾಡಿರೋ ಅಂಥದ್ದು ರೆಕಾರ್ಡು ಇದೆ. ಇವರೇ ಆತನ ಹೆದರಿಸಿರೋ ಅಂಥದ್ದು ಕೂಡ ಅನೇಕ ಕಡೆ ಮಾಧ್ಯಮಗಳಲ್ಲಿ ಇವತ್ತು ಓಡಾಡ್ತಾ ಇದೆ. ಹಾಗಾಗಿ ಆತನ್ನು A5 ಆಗಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದರೆ A5 ಆಗಿದ್ದರೆ ಏನು ಮಾಡ್ತಾಯಿದ್ರು? ಅರೆಸ್ಟ್ ಮಾಡ್ತಾಯಿದ್ರು. ಈತ ಶಾಸಕ ಅನ್ನೋ ಕಾರಣಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ. ಹಾಗಾಗಿ ಈತನ ಮೊದಲು ಅರೆಸ್ಟ್ ಮಾಡಬೇಕು ಮತ್ತು ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನೋಂಥದ್ದೇ ನಮಗೆಲ್ಲರಿಗೂ ಕೂಡ ಬೇಸರವಾದಂಥ ಸಂಗತಿ. ಆತನ್ನು ಮೊದಲು ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಆತ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ KR ಪುರಂ ಭಾಗದಿಂದ ಇವತ್ತು ನಮ್ಮೆಲ್ಲ ಮುಖಂಡರು ಸೇರಿ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರಿಕ್ವೆಸ್ಟನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ KR ಪುರಂ ಪೊಲೀಸ್ ಸ್ಟೇಷನ್ಗೆ. ಮತ್ತು KR ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ನಾವು ಮನವಿ ಮಾಡಿದ್ದೀವಿ. ಈ ಶಾಸಕನ ಒಂದು ಪ್ರಭಾವದಿಂದ ಪುಡಿ ರೌಡಿಗಳು ಜಾಸ್ತಿ ಆಗಿದ್ದಾರೆ ಮತ್ತು ಅಲ್ಲಲ್ಲಿ ಗಾಂಜಾ ವ್ಯಾಪಾರ ಜಾಸ್ತಿ ಆಗಿದೆ, ಜನರನ್ನು ಬೆದರಿಸುವಂಥದ್ದು ಜಾಸ್ತಿ ಆಗಿದೆ. ಮತ್ತು ಯಾರಾದರೂ ಆತನ ಪಕ್ಷಕ್ಕೆ ಕೆಲಸ ಮಾಡಲಿಲ್ಲ, ವಿರೋಧ ಮಾಡ್ತಾರೆ ಅಂದರೆ ಆತನ್ನು ಬೇರೆ ರೀತಿಯಾಗಿ ಬೆದರಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ